ಅಮ್ಮ ನಾನಂದ್ರೆ ಇಷ್ಟ ನಿನಗೆ? ಇಲ್ಲ, ನೀನಂದ್ರೆ ಪ್ರೀತಿ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ, ನಮ್ಮ ಅಮ್ಮನ ಮನೆಗೆ. ಏನಕ್ಕೆ ಅಂತಂದರೆ ನಮ್ಮ ಅಮ್ಮನ ಮನೆ ಪಕ್ಕದಲ್ಲಿ ಒಬ್ಬರ ಮದುವೆ, ಅವರ ಮದುವೆಗೆ ಬಂದಿದ್ದೀನಿ. ನಾನು ನಮ್ಮಮ್ಮ ಇವತ್ತು ರೆಡಿಯಾಗಿ ಆ ಮದುವೆಗೆ ಹೋಗಬೇಕು. ನಾನು ಈ ಸೀರೆ ಉಟ್ಕೊಳ್ತಾ ಇದ್ದೀನಿ, ನನ್ನ ಫೇವ್ರೆಟ್ ಸೀರೆ. ಈ ಸೀರೆ ತಗೊಂಡು ಎಷ್ಟು ವರ್ಷ ಆಯಿತು ಅಂದರೆ 5 ವರ್ಷ ಆಯಿತು. 5 ವರ್ಷದ ಸೀರೆನ ಇವತ್ತು ನಾನು ಉಡ್ತಾ ಇದ್ದೀನಿ. ಬನ್ನಿ, ನಾನು ನಮ್ಮಮ್ಮನ ಜೊತೆಗೆ ಇವತ್ತು ರೆಡಿಯಾಗಿ ಮದುವೆಗೆ ಹೋಗೋದು. ಟೈಮ್ ಆದಾಗ ಏನು ಮಾಡ್ಬೇಕು ಅಂದರೆ ಯಾವುದೇ ಕ್ರೀಮ್ ಹಚ್ಕೊಂಬಾರ್ದು, ಬೇಗ ಬೇಗ ಈ ರೀತಿ ಒಂದು ಪೌಡ್ರ್ ಹಾಕೊಂಡು ಹಿಂಗೆ ಹಚ್ಕೊಂಡು ಹೋಗೋದು. ಮೋಡ ಮುಚ್ಕೊಂಡಿತ್ತಲ್ಲ, ಆ ಕಾರಣದಿಂದ ನಾನು ಸಿಂಪಲ್ಲಾಗಿ ಯಾವುದೇ ಫೌಂಡೇಶನ್ ಬೇಡ, ಏನು ಬೇಡ, ಸರ್ ಆರಾಮಾಗಿ ಹಿಂಗೆ ಪೌಡ್ರ್ ಹಚ್ಕೊಂಡು, ಒಂದು ಲಿಪ್ಟಿಕ್ ಹಚ್ಕೊಂಡು, ಸ್ಟಿಕ್ಕರ್ ಹಚ್ಕೊಂಡು ಹೋಗ್ಬಿಟ್ರೆ ಫುಲ್ ಸೂಪರ್. ಟೈಮ್ ಆಗ್ಬಿಟ್ಟಿದೆ. ನಮ್ಮ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಒಂದು ಸೆಲ್ಫಿ ಬಿಡ್ತಾಳಣ್ಣ. ಅಮ್ಮ ಅಮ್ಮ ನಾನಂದ್ರೆ ಇಷ್ಟ ನಿನಗೆ? ಇಲ್ಲ, ನೀನಂದ್ರೆ ಪ್ರೀತಿ. ಅಬ್ಬಬ್ಬಬ್ಬ, ನಮ್ಮ ಅಮ್ಮ ಹೊಡೆದ್ರಪ್ಪ ಡೈಲಾಗ್ ಅಂದರೆ ಈ ಡೈಲಾಗ್ ಕೇಳಿ ನಾನಂತೂ ನಾಚಿ ನೀರಾಗೋದೆ. ಹಾಗೆ ಸೆಲ್ಫಿಗೆ ಒಂದೊಳ್ಳೆ ಫೋಸ್ ಕೊಟ್ಟರು ನನ್ನ ಸೋದರ ಅತ್ತೆ, ಅಂದರೆ ನಮ್ಮಮ್ಮ ಮಾವನ ಹೆಂಡ್ತಿ. ಹಾಗೆ ಎಲ್ಲರೂ ಮದುವೆಗೆ ಹೋದ್ವಿ. ಮದುವೆಯಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಲು. ಇನ್ನೂ ಜಾಸ್ತಿ ಫೋಟೋ ವೀಡಿಯೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಹಾಗಾಗಿ ಒಂದು ಸೆಲ್ಫಿ, 2 ಸೆಲ್ಫಿ ಅಷ್ಟೇ ತಗೊಳಕ್ಕೆ ಟೈಮ್ ಆಯಿತು. ಹಾಗೆ ಮದುವೆಯಿಂದ ಬಂದಿದ್ದ ತಕ್ಷಣವೇ ಏನೋ ಮದುವೆಯಿಂದ ಬಂದ ತಕ್ಷಣ ಬಟ್ಟೆ ತೊಳೆಕೊಂಡ್ಬಿಟ್ಟೆ. ಟೈಮ್ ಇರಲ್ಲ ಅಂತ ತೊಳಿತಿದ್ವಿ ನಾವು. ನಾಳೆ ಇಲ್ಲಿ ಕಟ್ಟಕ್ಕೆ ಹೋಗ್ಬೇಕು. ಏನು ಸಂತೆ ಗಿಡನ ಮಳೆ ಮೋಡ ಆಗಿತ್ತು, ಅದಕ್ಕೆ ಇವತ್ತು ಹೋಗೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಮುಂಚೆ ಹೋಗೋಣ. ಬಟ್ಟೆ ಉಡ್ತೀವಿ. ಬೆಳಗ್ಗೆ ಕೂಲರ್ ಬರೋಂಗಿಲ್ಲ, ನಾನೇ ಹೋಗೋದು ಬಿಟ್ಟು ಬೆಳಗ್ಗೆ ಕೆಲಸ ಅಷ್ಟೊತ್ತಿಗೆ ಮಾಡ್ಕೋಬೇಕು. ಒಂದು 10 ಸಲ ಇತ್ತು ಕಟ್ಟಿ ಬರ್ಬೇಕವ. ಇನ್ನು ಭಾಳ ಆ ಕಡೆ ಹಳೆ ಗಿಡ ಎಲ್ಲ ಬಂದಿತ್ತು. ಕೂಲರ್ ಸಿಗೋಂಗಿಲ್ಲ, ಅದಕ್ಕೆ ಡಿಮ್ಯಾಂಡ್ ಅವ. ಭಾಳ ಆಯ್ತಾ ಕಟ್ಟೋದು? ಒಂದು 10 ಸಾಲ ಐತೆ, ಹಳೇದು ಇನ್ನೂ ಭಾಳ ಐತೆ. ಈ ಕಡೆ ಒಂದು 10 ಸಾಲ ಕಟ್ಟಿದ್ರೆ ಹಾಕೈತೆ. ಅಪ್ಪಾಜಿನ ಕರ್ಕೊಂಬತ್ತೈತೆ? ನಿಮ್ಮ ಅಪ್ಪಾಜಿ ಕಳಿತೈತೆ. ಅಪ್ಪಾಜಿ ಕಳಿತೈತೆ. ನಿನ್ನ ಸ್ವಲ್ಪ ನಾನು ಇದು ಕಟ್ತೀನಿ, ಬಳ್ಳಿ ಕಟ್ತೀಯಾ? ನಾನು ಬಳ್ಳಿ ಕಟ್ತೀನಿ, ನಿಮ್ಮ ಅಪ್ಪ ಕಳಿತೈತೆ. ಟೊಮಟೊ ಬಳ್ಳಿ. ನಮ್ಮಮ್ಮ ಅಂತೂ ತುಂಬಾ ಬ್ಯುಸಿ, ಯಾವಾಗಲೂ ಏನಾದರೂ ಕೆಲಸ ಮಾಡ್ಕೊಂಡೇ ಇರ್ತಾಳೆ. ಜೊತೆಗೆ ಹೋಗಿ ಕೂತ್ಕೊಂಡು ಮಾತಾಡಬೇಕು ಅಂತಂದರೆ ಆಗೋದಿಲ್ಲ. ಹಾಗಾಗಿ ಈ ಥರ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ಕೊತ ಫುಲ್ ಸೀರಿಯಸ್ಸಾಗಿ ಮಾತಾಡೋದು, ಸ್ವಲ್ಪ ಹರಟೆ ಹೊಡಿಯೋದು, ಸ್ವಲ್ಪ ಇವ್ರ ಬಗ್ಗೆನೂ ಮಾತಾಡ್ತೀವಿ ನಾವು, ಗಾಸಿಪ್ನ. ಹಾಗೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮಮ್ಮ ಜೊತೆ ಮಾತಾಡೋದು. ನಮ್ಮಮ್ಮ ಅಂತೂ ಭಾಳ ಕಾಮಿಡಿ ಮಾಡ್ತಾರೆ, ನೋಡೋಕ್ಕಷ್ಟೇ ಹಂಗಿರೋದು. ಸುಮ್ಮನೆ ಏನಾದರೂ ಒಂದು ಹೇಳ್ತಿರ್ತಾಳೆ. ಹೊಲ್ದಾಗೆ ಕೆಲಸ ಮಾಡೋಕ್ಕೆ ಹೋಗ್ಬೇಕಾಗಿತ್ತು, ಆದರೆ ಮೋಡ ಮುಚ್ಕೊಂಡಿರೋದ್ರಿಂದ ಮನೆಗೆ ವೇಸ್ಟ್ ಆಗುತ್ತೆ ಟೈಮ್. ಹಾಗೆ ಕೂತ್ರೆ ಅಂತೇಳಿ ಸ್ವಲ್ಪ ಬಟ್ಟೆಗಳೆಲ್ಲ ತಗೊಂಡು ಒಗೆಯಕ್ಕೆ ಹಾಕಿದ್ಲು. ಅವಳು ಒಗಿತಾ ಇದ್ಲು, ನಾವು ಜಾಲಿಸ್ತಾ ಇದ್ವಿ ಬಟ್ಟೆನ. ಹಾಗೆ ನಮ್ಮ ತಮ್ಮನ ಹೆಂಡ್ತಿ ಇರಲಿಲ್ಲ, ಊರಿಗೆ ಹೋಗಿದ್ರು. ಅವ್ರು ಇದ್ದಿದ್ರೆ ಪಾಪ ಅವಳೇ ಬಟ್ಟೆ ತೊಳ್ಕೊತಾ ಇದ್ಲು. ಅವಳು ಇಲ್ಲ ಆದ ಕಾರಣ ನಮ್ಮನೆ ಬಟ್ಟೆ ತೊಳ್ತಿದ್ರು, ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಹಾಗೆ ಈ ವರ್ಷ ಮಳೆನೇ ಇಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಮೋಡ ಮುಚ್ಕೊಳ್ಳುತ್ತೆ, ಜಾಸ್ತಿ ಮಳೆನೇ ಬರೋದಿಲ್ಲ, ಸ್ವಲ್ಪ ಜಿಟಿ ಬಂದು ಹಾಗೆ ಹೋಗುತ್ತೆ. ಇನ್ನೂ ಒಂದು ಸ್ವಲ್ಪ ದಿನ ಮಳೆಗಾಲ ಇದೆ, ಕಾದು ನೋಡಬೇಕು ಮಳೆ ಬರುತ್ತೋ ಇಲ್ಲ ಅನ್ನೋದು. ಮಳೆ ಬರಲಿದ್ರೆ ತುಂಬಾ ಕಷ್ಟ ಆಗುತ್ತೆ. ನೀರಿನ ಹಾಹಾಕಾರ ಎಲ್ಲ ಕಡೆನೂ ಆಗುತ್ತೆ. ಕೃಷಿಗಾಗಿರ್ಬೋದು, ನಾವು ಕುಡಿಯೋಕ್ಕೆ ನೀರಾಗಿರ್ಬೋದು, ಇವೆಲ್ಲ ಕಷ್ಟ ಅಂತ ಹೇಳ್ಬೋದು. ಮಳೆ ಬರಬೇಕಪ್ಪ ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.